ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ಒಂದು ವಿಚಾರ. ಸೆಂಟರ್ನಲ್ಲಿ ಮಧ್ಯದಲ್ಲಿ ಕಾಲ್ಸ್ ಬಂದರೆ ವಿಡಿಯೋ ಕಟ್ ಆಗುತ್ತೆ, ಬೇಜಾರು ಮಾಡ್ಕೋಬೇಡಿ. ಮತ್ತು ಯಾರ್ಯಾರಿಗೆ ಈ ವಿಡಿಯೋ ನೋಡ್ತಾ ಇದ್ರು, ಯಾರಿಗೆ ಎಂಥದೇ ಸಮಸ್ಯೆ ಇದ್ದರೂ ಕೂಡ ನೀವು ನನ್ನ ಸ್ಕ್ರೋಲೋ ಮೇಲೆ ಬರ್ತಕ್ಕಂಥ ಈ ಒಂದು ನಂಬರ್ಗೆ ಫೋನ್ ಮಾಡಿ. ದತ್ತ ಮಹಾರಾಜರು ಮತ್ತು ಸ್ವಾಮಿ ಸಮರ್ಥರ ಕೃಪಾಶೀರ್ವಾದದಿಂದ ನಾವು ಕೊಡುವಂಥ ಸೇವೆಯಿಂದ ಎಲ್ರಿಗೂ ಒಳ್ಳೆಯದಾಗ್ತಾ ಇದೆ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಗುರುವಿನ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಒಂದು ಕಣ್ಣೀರಿನ ಕಥೆಯ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ತಿರ್ಗಾ ಅದೇ ಸಮಸ್ಯೆ, ತಂದೆ ತಾಯಿ ಮಕ್ಕಳು, ಈ ಎರಡು ಸಂಬಂಧಗಳು ತುಂಬಾನೇ ಬೆಲೆ ಕಟ್ಟಲಾಗದಂತಹ ಸಂಬಂಧಗಳು. ಒಂದು ಉಳಿಸ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ನನ್ನ ಪಾಲಿಗೆ ನನ್ನ ಮಕ್ಕಳು ಸತ್ತೋದ್ರು ಅಂತ ಹೇಳಿ ತಂದೆ ತಾಯಿ ಫೋಟೋನ ಗೂಟಕ್ಕೆ ಹಾಕಿರೋ ಇತಿಹಾಸಗಳು ಎಷ್ಟೋ ಇದಾವೆ. ಸೊ ಅಂತಹ ಒಂದು ಇತಿಹಾಸದಲ್ಲಿ ಇವತ್ತು ಆಗುವಂತ ದುರ್ಘಟನೆ ತಪ್ಪಿದ್ದು ಸ್ವಾಮಿ ಸಮರ್ಥರ ಕೃಪಾಶೀರ್ವಾದದಿಂದ, ಅದು ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಅನ್ನೋದಕ್ಕೆ ತುಂಬಾನೇ ಖುಷಿ ಪಡುವಂತ ಒಂದು ಸಂಗತಿ ಇದು. ಈ ಒಂದು ವಿಚಾರ ಇದು ನಡೆದಿರ್ತಕ್ಕಂಥ ಊರು ಬೆಳಗಾವಲ್ಲಿ ಏನಾಗತ್ತೆ ಸಮಸ್ಯೆ ಅಂತಂದ್ರೆ, ಅವ್ರಿಗೂ ಸ್ವಾಮಿ ಸಮರ್ಥರ ಬಗ್ಗೆ ಏನೇನು ಗೊತ್ತಿರಲ್ಲ. ಸ್ವಾಮಿ ಸಮರ್ಥರು ಯಾರು ಅಂತ ಗೊತ್ತಿರಲ್ಲ. ಆಕಸ್ಮಿಕವಾಗಿ ನನ್ನ ವಿಡಿಯೋನ ನೋಡ್ತಾರೆ, ಪ್ರತಿ ದಿವಸ ನೋಡ್ತಾನೆ ಇರ್ತಾರೆ ಅವರು ವಿಡಿಯೋನ. ಸೊ ಸ್ವಾಮಿ ಸಮರ್ಥರ ಬಗ್ಗೆ ಏನೋ ಗೊತ್ತಿಲ್ಲ. ಸೊ ದಟ್ಸ್ ಆಲ್, ಇಷ್ಟೇ. ಇಂಥ ಒಂದು ಸಿಚುವೇಶನ್ ಅಲ್ಲಿ ಅವರಿಗೆ ಒಬ್ರು ಮಗಳಿರ್ತಾಳೆ. ಅವಳ ಮಗಳ ಹೆಸರಾಗಲಿ, ಆ ಭಕ್ತಾದಿಗಳ ಹೆಸರಾಗ್ಲಿ ಯಾವುದೇ ಕಾರಣಕ್ಕೂ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಇಲ್ಲಿ ಏನಾಗತ್ತೆ ಸಮಸ್ಯೆ ಅಂತಂದ್ರೆ, ಆ ಹುಡುಗಿಗೆ ಒಂದು ಮದುವೆ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟು ತಗೊಂಡು ಅವರ ತಂದೆ ಅವರ ತಾಯಿ ಅವ್ರ ಮುಂದೆ ಬರ್ತಾರೆ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ, ಆ ಹುಡುಗಿಗೆ ಆ ಹುಡುಗನ ಕಂಡ್ರೆ ಇಷ್ಟ ಇರಲ್ಲ. ಸೊ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ಮದುವೆ ಆ ಹುಡುಗಿಗೆ ಇಷ್ಟ ಇರಲ್ಲ. ಒತ್ತಾಯಪೂರ್ವಕವಾಗಿ ಅವರ ತಂದೆ ತಾಯಿ ಅವರ ಒಂದು ಸೋದರ ಮಾವನವನ್ನ ಸಂಬಂಧವನ್ನ ತಗೊಂಡು ಆ ಹುಡುಗಿಗೆ ಮದುವೆ ಮಾಡಬೇಕು ಅಂತ ಮುಂದಾಗ್ತಾರೆ. ಇಲ್ಲಿ ಅವರ ತಾಯಿ ಏನೋ ಒಂದು ವಿಚಾರದಲ್ಲಿ ಆಯ್ತು ನನ್ನ ಮಗಳನ್ನ ನಿಮ್ಗೆ ಕೊಡ್ತೀವಿ ಅಂತೇಳಿ ಮಾತು ಕೊಟ್ಬಿಡ್ತಾರೆ. ಯಾರಿಗೆ? ಆ ಹುಡುಗನ ತಂದೆ ತಾಯಿಗೆ. ಆ ಹುಡುಗ ನೋಡಿದ್ರೆ ಪಕ್ಕಾ 420. ಸೊ ಮುಂದೆ ಚೆನ್ನಾಗಿನ ಮಾತಾಡೋದು, ಅವನ ಬಗ್ಗೆ ಎಲ್ಲವನ್ನ ಒಳ್ಳೇದೇ ಹೇಳೋದು, ನಂದು ಹಂಗಿದೆ, ನನ್ನ ಬಿಸ್ನೆಸ್ ಈ ತರ ಇದೆ. ಸೊ ಈ ಹುಡುಗಿಗೆ ಎಲ್ಲೋ ಒಂದು ಡೌಟ್ ಬರುತ್ತೆ, ಇಲ್ಲ ಸ್ವಂತ ನಮ್ಮ ಮಾವನೇ ಇರ್ಬೋದು, ಬಟ್ ನಮ್ಗೆ ಅಷ್ಟೊಂದು ಲಿಂಕ್ ಇಲ್ಲ, ದೂರಿನ ಸಂಬಂಧ. ಏನ್ ಮಾಡ್ತಾರೆ ಅಂದ್ರೆ, ಸೊ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಕಳಿಸಿ. ಸೊ ಈ ತರ ಸ್ಟಾರ್ಟ್ ಮಾಡ್ತಾಳೆ ಹುಡುಗಿ. ನೋಡೋಣ, ಚೆಕ್ ಮಾಡೋಣ. ಆಮೇಲೆ ಇಲ್ಲಿ ಏನಾಗೋಗ್ಬಿಡುತ್ತೆ, ಒಂದು ಸಾರಿ
ಇವರು ಸ್ವಾಮಿ ಸಮರ್ಥರ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾಗ ನನಗೊಂದು ಫೋನ್ ಮಾಡ್ತಾರೆ, ಇಲ್ಲ ಸಂತೋಷಣ, ಸೊ ಈ ಥರ ಒಂದು ಇದು ಬಂದಿದೆ, ನಾವು ಆ ಹುಡುಗನ ಮದುವೆ ಮಾಡ್ಕೋಬೋದಾ? ನಾನು ಇಲ್ವಾ, ಮಾಡ್ಕೊಳ್ಳ ಬೇಡವಾ ಅಂತ ಕೇಳ್ತಾರೆ. ನಾನು ಏನು ಹೇಳ್ತೀನಿ ಅಂತಂದರೆ, ನೋಡಮ್ಮ, ಸೊ ಇಲ್ಲಿ ನಿಮ್ಮ ತಂದೆ ತಾಯಿ ನೋಡಿರ್ತಕ್ಕಂಥ ಸಂಬಂಧ ಬೇಡ ಅನ್ನೋದು ತಪ್ಪಾಗತ್ತೆ. ನೀನು ಒಂದು ಕೆಲಸ ಮಾಡು, ಇದನ್ನ ಎಲ್ಲವನ್ನ ಸ್ವಾಮಿ ಮೇಲೆ ಬಿಟ್ಬಿಡು. ನೀನು ಕೆಲಸ ಏನಮ್ಮ ಅಂದರೆ ನಾಮಸ್ಮರಣೆ ಒಂದು ನೀನು ಮಾಡಿಕೊಂಡು ಅಂಥೇಳಿ ಅವಳಿಗೆ ಏನು ಮಾಡ್ತೀನಿ, ನಾನು ಶ್ರೀ ಸ್ವಾಮಿ ಸಮರ್ಥ ಜಯ ಜಯ ಸ್ವಾಮಿ ಸಮರ್ಥ ಅನ್ನೋ ಒಂದು ಬೀಜ ಮಂತ್ರವನ್ನು ನಾನು ಅವಳಿಗೆ ಪಠನೆ ಮಾಡಕ್ಕೆ ಹೇಳ್ತೀನಿ. ಸೊ ಅದ್ರ ಪ್ರಕಾರ ಅವಳು ಪಠನೆ ಮಾಡ್ತಾ 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 ಆ ಪಠನೆ ಮಾಡೋದು ಯಾವ ಥರ ಇವಳು ಸ್ಟಾರ್ಟ್ ಮಾಡ್ತಾಳೋ ಆ ಥರ ಅಲ್ಲಿ ಅವ್ರ ಕಡೆಯಿಂದ ಟಾರ್ಚರ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಅವರಿಗೆ. ಇಲ್ಲ, ನೀವು ನಮ್ಗೆ ಬೇಗ ಮದುವೆ ಮಾಡ್ಕೊಳ್ಳಿ. ಸೊ ಇಲ್ಲಿ ಇವರಿಬ್ರು, ತಾಯಿ ಮತ್ತೆ ಮಗಳು ಇಬ್ರು ಬೇರೆ ಊರಿಗೆ ಮದುವೆಗೆ ಬಂದಿರ್ತಾರೆ, ಒಂದು ಫಂಕ್ಷನಿಗೆ ಬಂದಿರ್ತಾರೆ. ಅವರು 8-10 ಜನನ ಕರ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಹುಡುಗಿ ಮನೆಗೇನೆ ಬಂದ್ಬಿಡ್ತಾರೆ. ಇಲ್ಲ, ನೀವು ನಮಗೆ ಮಾತು ಕೊಡಬೇಕು, ನಮ್ಗೆ ಇಂಥ ಡೇಟಿಗೆ ನೀವು ಮದುವೆ ಮಾಡಿಕೊಡ್ಬೇಕು ಅನ್ನೋ ಒಂದು ಬಿಗ್ಗೆಸ್ಟ್ ಟಾರ್ಚರ್ ಆಗೋಗ್ಬಿಡುತ್ತೆ. ಯಾವ ಮಟ್ಟಿಗೆ ಅಂದರೆ, ಅವರ ತಂದೆ ಸುಧಾನು ಅವರಿಗೆ ಮದುವೆ ಮಾಡಿ ಕೊಡಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ಇರುವಂಥ ಪರಿಸ್ಥಿತಿಯಲ್ಲಿ ಇವರ ವರ್ತನೆ ನೋಡಿ ಯಾಕೋ ನಾವು ತಪ್ಪು ಮಾಡ್ತಾ ಇದ್ದೀವ, ಫಸ್ಟು ನಾವು ಇವ್ರಿಗೆ ಹೆಣ್ಣು ಕೊಡ್ತೀವಿ ಅಂತ ಹೇಳಿದ್ದೇ ತಪ್ಪಾಗೋಯ್ತಲ್ಲ ಅನ್ನೋ ಒಂದು ಕಾನ್ಸೆಪ್ಟಿಗೆ ಮನೆಯಲ್ಲಿ ಯಾರೂ ಇರಲ್ಲ ಪಾಪ. ಅವರ ತಂದೆ ಮತ್ತು ಅವರ ತಾಯಿ ಸ್ವಾಮಿ ಸಮರ್ಥರ ಭಕ್ತರು ಇಷ್ಟೇ ಇರ್ತಾರೆ. ಸೊ ಈ ಟಾರ್ಚರ್ ತಡ್ಕೊಳ್ಳಲಾಗದೆ ಅವ್ರು ಏನು ಮಾಡಿಬಿಡ್ತಾರೆ ಅಂತಂದರೆ, ಅವರ ಮಗಳಿಗೆ ಮತ್ತು ತಾಯಿ ಅವರ ಧರ್ಮ ಪತ್ನಿಗೆ ಫೋನ್ ಮಾಡ್ತಾರೆ, ಇಲ್ಲ ಇವ್ರದ್ದು ಇಲ್ಲಿ ಸಮಸ್ಯೆ ಮಾಡ್ತಾ ಇದ್ದಾರೆ ಇವರು, ನೀವು ಆದಷ್ಟು ಬೇಗ ಬಂದ್ಬಿಡಿ. ಅವ್ರ ತಲೆಯಲ್ಲಿ ಹೆಂಗಿರುತ್ತೆ ಅಂದರೆ, ಹುಡುಗಿ ಬಂದ್ಬಿಟ್ರೆ ಎಂಗೇಜ್ಮೆಂಟ್ ಮಾಡಿಬಿಟ್ಟೆ ಹೋಗ್ಬಿಡೋಣ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ಇದು ಹುಡುಗಿ ಗೊತ್ತಾಗುತ್ತೆ. ಅವರೆಲ್ಲ ಪ್ರಿಪ್ರೇಷನ್ ಆಲ್ ಇನ್ ಒನ್, ಸೀರೆ, ಅರಿಶಿನ, ಕುಂಕುಮ, ಬಳೆ, ಒಂದು ಎಂಗೇಜ್ಮೆಂಟ್ ಶಾಸ್ತ್ರಕ್ಕೆ ಏನೇನು ಬೇಕೋ ಎಲ್ಲ ತಗೊಂಡ್ಬಂದಿರ್ತಾರೆ. ಇವ್ರು ಏನು ಮಾಡ್ತಾರೆ, ಇಮ್ಮಿಡಿಯೇಟು ನನಗೆ ಫೋನ್ ಮಾಡ್ತಾರೆ ಹತ್ಕೊಂಡು, ಆ ಹುಡುಗಿ, ಸಂತೋಷಣ ಈ ಥರ ಹಿಂಗಾಗಿದೆ, ಏನು ಮಾಡಬೇಕು? ನಾನು ಅವಳಿಗೆ ಏನು ಹೇಳ್ತೀನಿ ಅಂದರೆ, ಅಮ್ಮ ನೋಡು, ಏನೂ ನೀನು ಯಾವ ಕಾರಣಕ್ಕೂ ಭಯ ಪಡುವಂಥ ಪ್ರಮೇಯ ಇಲ್ಲ, ಏನೂ ಟೆನ್ಷನ್ ಮಾಡ್ಕೋಬೇಡ. ಬರೀ ಮನಸ್ಸಿನಲ್ಲಿ ಒಂದು ಅಲ್ಲೇ ನೀನು ಯಾವ ಜಾಗದಲ್ಲಿದೆಯೋ ಅಲ್ಲೇ ಒಂದು ದೀಪವನ್ನು ತಗೋ, ಒಂದು ದೀಪವನ್ನು ಅಂಟಿಸಲ್ಲಿ, ಆ ದೀಪದ ಮುಂದೆ ಕೂತ್ಕೊಂಡು ಶ್ರೀ ಸ್ವಾಮಿ ಸಮರ್ಥ ಜಯ ಜಯ ಸ್ವಾಮಿ ಸಮರ್ಥ ಅನ್ನೋ ಒಂದು ನಾಮಸ್ಮರಣೆ ಅಖಂಡವಾಗಿ ಈ ಸಮಸ್ಯೆ ಬಗೆಯವರೆಗೂ ನಾನು ಮಾಡ್ತೀನಿ ಸ್ವಾಮಿ ಸಮರ್ಥರೆ ಅಂತ ಬೇಡ್ಕೊಂಡ್ಬಿಡು ಅಂತೇಳಿ ಅವ್ರಿಗೆ ಅಷ್ಟು ಹೇಳ್ತೀನಿ. ಇದು ಹೇಳಿದಾಗ ಸುಮಾರು ಸಾಯಂಕಾಲ 7 ಗಂಟೆ ಆಗಿರುತ್ತೆ. ನಾನು ಫೋನ್ ಕಟ್ ಮಾಡಿಬಿಡ್ತೀನಿ. ಸೊ ಮಾರನೇ ದಿವಸ ಬೆಳಿಗ್ಗೆ ಏನು ರಿಸಲ್ಟ್ ಬರುತ್ತೆ ಅಂದರೆ, ಅಲ್ಲಿ ಯಾರ ಒಂದು ಕಾನ್ಫಿಡೆನ್ಸಿಂದ ಮದುವೆಗೆ ಒಪ್ಕೊಂಡಿರ್ತಾರೋ ಅವರಿಬ್ಬರು ತಂದೆ ತಾಯಿ, ನಾವು ಏನು ಮಾಡಿದ್ರು ನಾವು ಹುಡುಗಿನ, ನಮ್ಮ ಮಗಳನ್ನ ನಿಮಗೆ ಕೊಡಲ್ಲ, ನೀವೇನು ಮಾಡ್ಕೊತೀರ ಮಾಡ್ಕೊಳ್ಳಿ, ಪಟ್ಟು ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಅವ್ರು. ಈಗ ಫಸ್ಟ್ ಆಫ್ ಆಲು ಹುಡುಗಿಗಂತೂ ಮಾಡ್ಕೊಳ್ಳೋಕ್ಕೆ ಮನಸ್ಸಿಲ್ಲ. ಒಂದು ಕಡೆ ತಂದೆ ತಾಯಿನೂ ನಾನು ಮದುವೆಗೆ ಒಪ್ಕೊಳ್ಳೋದೇ ಇಲ್ಲ ಅಂಥೇಳಿ ಅಂದಾಗ, ಸೊ ಇದು ತುಂಬಾ ಸಮಸ್ಯೆ ಆಗೋಗ್ಬಿಡುತ್ತೆ. ಅವ್ರು ಅಷ್ಟಕ್ಕೆ ಬಿಡಲ್ಲ ಅದನ್ನು. ಕೊನೆಗೆ ಊರಲ್ಲಿರ್ತಕ್ಕಂಥ ಹಿರಿಯರನ್ನ ಕರ್ಕೊಂಬರ್ತಾರೆ. ಹಿರಿಯರನ್ನ ಕರ್ಕೊಂಬಂದು ರಿಪೀಟ್ ಮಾರನೇ ದಿವಸ ಹುಡುಗಿ ಸಮಕ್ಷಮವಾಗಿ ಮಾತುಕತೆ ಕೂತ್ಕೋತಾರೆ. ಆ ಊರಿನ ಹಿರಿಯರು, ಈ ಊರಿನ ಹಿರಿಯರು ಇಬ್ಬರು ಸೇರಿ ಮಧ್ಯಸ್ಥಿಕೆಯಲ್ಲಿ ಕೂತ್ಕೊಂಡಾಗ ನನಗೆ ಇವರು ಫೋನ್ ಮಾಡಿರ್ತಾರೆ ಆಲ್ರೆಡಿ ಏನು ಮಾಡಬೇಕು ಅಂತ. ನಾನು ಇವ್ರಿಗೆ ಒಂದೇ ಮಾತು ಹೇಳಿರ್ತೀನಿ, ನಿನ್ನ ಮುಂದೆ ಯಾರೇ ಮಾತಾಡುವಾಗ ನಿನ್ನ ಬಾಯಲ್ಲಿ ಶ್ರೀ ಸ್ವಾಮಿ ಸಮರ್ಥ ಇದು ಒಂದು ಅಖಂಡ ನಾಮಸ್ಮರಣೆಯನ್ನು ಮಾಡಿಕೊಂಡು. ವೀಕ್ಷಕರೇ, ನೀವು ನಂಬಲ್ಲ, ಇವತ್ತು ಆ ಒಂದು ಎಂಗೇಜ್ಮೆಂಟ್ ಆಗುವಂಥ ಒಂದು ಸಿಚುವೇಶನ್ ಸ್ಟಾಪ್ ಆಗಿ ಇವತ್ತು ಆ ಹುಡುಗಿ ತನ್ನ ಪಾಡಿಗೆ ತಾನು ಕಾಲೇಜಲ್ಲಿ ಓದ್ಕೊಂಡಿದ್ದಾಳೆ, ತುಂಬ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ನಾನು ಒಂದಲ್ಲ ಒಂದು ನಾನು ಸಾಧನೆ ಮಾಡ್ತೀನಿ, ಒಂದರಲ್ಲಾದರೂ ನಾನು ಅಚೀವ್ಮೆಂಟ್ ಮಾಡಿ ಮುಂದೆ ಬಂದು ಯಾವ ಹುಡುಗನ ನಾನು ನಿರಾಕರಿಸಿದ್ದೀನೋ, ನನ್ನ ವಿರುದ್ಧ ಇದ್ರೂ ಕೂಡ ಅವನ ವಿರುದ್ಧ ನಿಂತು ನಾನು ಸಾಧನೆ ಮಾಡ್ತೀನಿ ಅಂಥೇಳಿ ಇವತ್ತು ಒಂದು ಒಳ್ಳೆ ಎಜುಕೇಷನಲ್ಲಿ ಅವಳು ಓದ್ತಾ ಇದ್ದಾಳೆ. ಜಸ್ಟ್ ಇದು ರೀಸೆಂಟಾಗಿ ಒಂದು 3 ತಿಂಗಳಾಗಿದೆ ಈ ಘಟನೆ ನಡೆದು. ನನಗೆ ಅವಳು ಈಗ ಮೊನ್ನೆ ಫೋನ್ ಮಾಡಿ ಅವರ ಒಂದು ಎಕ್ಸ್ಪೀರಿಯನ್ಸ್ನ ನನ್ನ ಹತ್ರ ಹಂಚ್ಕೊಂಡ್ರು. ಸಂತೋಷಣ, ಈ ಥರ ಆಯಿತು. ನಿಜವಾಗಿಯೂ
ಸೊ ಸ್ವಾಮಿಯ ಒಂದು ನಾಮಸ್ಮರಣೆಯಲ್ಲಿ ಆ ಶಕ್ತಿ ಅಂತೂ ಅದು ಹೇಳೋಕ್ಕಾಗಲ್ಲ, ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಮತ್ತೆ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಲಾಸ್ಟ್ ವೀಕಲ್ಲೂ ಒಂದು ವಿಡಿಯೋ ನೋಡಿದ್ರೆ ನೀವು, ಆ ಒಂದು ದತ್ತ ಮಹಾರಾಜರ ಕೃಪಾಶೀರ್ವಾದದಿಂದ, ಸ್ವಾಮಿ ಮಹಾರಾಜರ ಕೃಪಾಶೀರ್ವಾದದಿಂದ ಏನು ನಡೀತು ಅನ್ನೋದನ್ನ ಕೂಡ ನೀವು ನೋಡಿರ್ಬೋದು. ಸೊ ಖಂಡಿತವಾಗಿ ನಂಬಿರ್ತಕ್ಕಂಥ ಭಕ್ತಾದಿಗಳಿಗೆ ಸ್ವಾಮಿಗಳು ಮಹಾರಾಜರು ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕತೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.